ಹಾಯ್ ಫ್ರೆಂಡ್ಸ್, ನಾನು ಮೈಮನ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಟ್ ಪ್ರೆಸೆಂಟ್ ನಾವೆಲ್ಲ ಇದ್ದೀವಿ ಅಂದ್ರೆ ರೈಸ್ ರೋಡ್ ಅಲ್ಲಿ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ, ಏನು ನಮ್ಮ ಜೊತೆ ಯಾರಿದ್ದಾರೆ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸಬ್ರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಫ್ರೆಂಡ್ನ ಪರಿಚಯ ಮಾಡಿಸ್ತೀನಿ. ಸೊ ನೋಡಿ, ಇವರೇ ಮುರುಗೇಶ್ ಅಂತ, ಈ ಕಾರಿನ ಮಾಲೀಕರು. ಸೊ ಇವರೇ ನಮ್ಮ ಟ್ರಿಪ್ ಕರ್ಕೊಂಡು ಹೋಗ್ತಿರೋದು. ಅನಿಲ್ ಬಂದ್ರೆ ನಮ್ಮ ರಘು ಗೊತ್ತಿರ್ತಾರೆ ನಿಮ್ಗೆ. ಅನಿಲ್ ವರುಣ್. ಹಾಯ್ ವರುಣ್. ಹಾಯ್ ರಘು. ಏನ್ ಸಮಾಚಾರ? ಸ್ವಲ್ಪ ಜೋರಾಗಿ ಮಾತಾಡಿ ದಯವಿಟ್ಟು. ಹೇಳ್ಬೇಕು. ಓಕೆ ಗೈಸ್, ಇವಾಗ ಹೊರಟಿದೀವಿ. ಸೊ ಇವತ್ತು ಒಂದ್ 3-4 ಕಡೆ ವಿಸಿಟ್ ಮಾಡೋದಿದೆ. ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತೆಲ್ಲ ಅಪ್ಡೇಟ್ ಮಾಡ್ತೀವಿ. ಕೊನೆಯವರೆಗೂ ವಿಡಿಯೋನ ನೋಡಿ ಗೈಸ್. ಇದು ದಯಾನಂದ ಸಾಗರ್ ಯೂನಿವರ್ಸಿಟಿ ಹೊಸದಾಗಿ ಓಪನ್ ಆಗ್ಬಿಟ್ಟಿದೆ ಆಲ್ರೆಡಿ. ಇದು ನೋಡಿ, ಸೂಪರ್ ಆಗಿದೆ. ಇದ್ರ ಹಿಂದೆ ಒಂದೈತೆ ತಾನೇ ರಘು? ಇದು ಸೂಪರ್ ಆಗೈತೆ. ನಮ್ಮ ಮುರುಗೇಶ್ ಇಲ್ಲೇ ಓದಿದ್ದು ನೋಡಿ. ಓದಿದ್ ನೆನಪಿಗೋಸ್ಕರ ಫೋಟೋ ತಗೋತವನೆ ಅವನು. ನೆನಪು ಇಲ್ಲ, ಎಷ್ಟೊಂದು ಮೆಮೊರೀಸ್ ಎಲ್ಲ ಇದೆ. ಒಂದು ಮೆಮೊರಿ ಕಾರ್ಡ್ಸ್, ಪೆನ್ ಡ್ರೈವ್. ನುಗ್ಗಿದೀವಿ. ಇಲ್ಲಿ ಇಡ್ಲಿ ಸಿಗುತ್ತೆ ಅನ್ಬಿಟ್ಟು. ಯಾವ ಇಡ್ಲಿ ಇದು? ಕೋಟೆ ತಟ್ಟೆ ಇಡ್ಲಿ ಅಂತ. ರೂಟ್ ಮ್ಯಾಪ್ ನಂಬ್ಕೊಂಡು ಬಂದಿದೀವಿ. ನೋಡೋಣ ಸಿಗುತ್ತಾ ಇಲ್ವೋ ಅಂತ. ಕೋಟೆ ಇಡ್ಲಿ ತಿನ್ನಕ್ ಬಂದಿರೋದು ಕೋಟೆ ನಾಯಕ. ಆಯ್ತು. ಆಮೇಲೆ ಅವ್ರ ವಾಚ್ ನೋಡಿ ನಾನು ದಂಗಾಗ್ಬಿಟ್ಟು ಶಾಕ್ ಆಗ್ಬಿಟ್ಟೆ. ಓಹೋ, ಇಲ್ಲಿ ನೋಡ್ರಿ ಜನಸಾಗರ ರೈಡರ್ಸು, ನಾನ್ ರೈಡರ್ಸು ಫುಲ್ಲು ಕೋಟೆ ಇಡ್ಲಿ ಫುಲ್ಲು ಜಮಾಯಿಸ್ತವ್ರ ಇಲ್ಲಿ. ಈ ತಾತ ನೋಡಿ ತುಂಬಾ ಖುಷಿ ಆಯ್ತು. ಎಷ್ಟು ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ನೋಡಿ. ಕಾಲ್ಗೆ ಶೂ ಎಲ್ಲ ಹಾಕೊಂಡು ಗೇರ್ಸ್ ಮಚ್ಚ. ಸೊ ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ಸಕ್ಕತ್ತಾಗಿತ್ತು ಇಡ್ಲಿ. 6 ಇಡ್ಲಿಗೆ 20 ರೂಪಾಯಿ. ಮಚ್ಚ ಯಾವ್ದೋ ನಾನು ಯಾವ್ದೋ 1ನೇ ಕ್ಲಾಸ್ 2ನೇ ಕ್ಲಾಸ್ ನೆನಪಾಯ್ತು ನನಗೆ. ಸಣ್ಣ 2024ರಲ್ಲಿ ಇನ್ನೇನು 25ಕ್ಕೆ ಹೋಗ್ತಿದೀವಿ. 20 ರೂಪಾಯಿಗೆ 6 ಇಡ್ಲಿ ಕೊಡ್ತಾವ್ರಂದ್ರೆ ಗ್ರೇಟ್. ಅದನ್ನು ಎಷ್ಟು ಒಳ್ಳೆ ಮನುಷ್ಯರು ಅವರು. ಚೆನ್ನಾಗಿರ್ಲಿ ಅವ್ರ ಫ್ಯಾಮಿಲಿ. 100 ರೂಪಾಯಿಗೆ ವಿತ್ ವಾಟರ್ ಎಲ್ಲ ತುಂಬಾ ನಾಷ್ಟ ಆಯ್ತು. ಸೂಪರ್. ಆರಾಮಾಗಿ ಬನ್ನಿ ಬಂದ್ಬಿಟ್ಟು. ಓಕೆ ಗಾಯ್ಸ್, ನಮ್ಮ ಕೊಳ್ಳೇಗಾಲಕ್ಕೆ ಇವಾಗ ಎಂಟ್ರಿ ಆಗ್ತಿದೀವಿ. ನಾವು ಹುಟ್ಟಿದ ಊರು. ಸೊ ನೋಡಿ ಹೆಂಗಿದೆ ವ್ಯೂ, ಫುಲ್ಲು ಗ್ರೀನರಿ. ರಘು, ನಮ್ಮೂರ್ ಬಗ್ಗೆ ಒಂದೆರಡು ಮಾತಾಡಪ್ಪ. ಇನ್ನೇನು ಇನ್ನೊಂದು 10 ಕಿಲೋಮೀಟರ್ ಹಿಂದೆ ನೋಡಿ. ನೀರ್ ನೋಡಿ ಹೆಂಗೆ ಜಲಧಾರೆ. ನಿಂಬೆಹಣ್ಣು, ಸಪೋಟ, ಮಾವಿನ ಹಣ್ಣು ಎಲ್ಲ ಸಿಗ್ತದೆ ನೋಡಿ ಹೆಂಗಿದೆ. ಇದು ಲಾಸ್ಟ್ ಟೈಮ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಇವಾಗ ಫುಲ್ ರೆಡಿ ಆಗಿದೆ ಸೇತುವೆ. ನೋಡಿ ನೀರು ಗಾಯ್ಸ್, ಸಕ್ಕದಾಗಿದೆ. ನೀರೆಲ್ಲ ತುಂಬಿ ಹರಿತಾ ಇದೆ. ಚೆನ್ನಾಗಿದ್ದೀನಾ ಗೈಸ್? ನಮ್ಮೂರಿಗೆ ಬಂದು ತುಂಬಾ ವರ್ಷ ಆಗಿತ್ತು. ಸೊ ಇವಾಗ ಈ ತರ ನೀರು ನೋಡ್ತಾರೆ ಖುಷಿ ಆಗ್ತಿರುತ್ತೆ. ಯಾವಾಗ್ಲೂ ಇಲ್ಲಿ ಬಂಡೆ ಕಲ್ಲೆಲ್ಲ ಇರುತ್ತೆ. ಯಾವಾಗ್ಲೂ ಹಿಂಗೆ ಕಾವೇರಿ ನದಿ ಹರಿತಾ ಇರ್ಲಿ. ಜನರಿಗೆಲ್ಲ ನೀರು ಹೋಗ್ಲಿ, ರೈತರಿಗೆಲ್ಲ ನೀರು ಹೋಗ್ಲಿ, ಚೆನ್ನಾಗಿರ್ಲಿ. ಹೋಗ್ತಾ ಇರ್ಲಿ, ನಮಗೂ ಸ್ವಲ್ಪ ಇರ್ಲಿ, ಅವ್ರಿಗೂ ಹೋಗ್ಲಿ. ಸ್ಟೋರೇಜ್ ಆಗಿ ಹಾಳಾಗೋದು ಬೇಡ. ಹರಿತಾ ಇರಬೇಕು, ಎಲ್ಲರೂ ಬೆಳೀತಾ ಇರಬೇಕು. ಬನ್ನಿ ನೀರು ತೋರಿಸ್ತೀನಿ. ಅಂದವು ನಮ್ಮಯ ಊರು. ಮತ್ತೆ ನಾಳೆ ಹೋಟ್ಲ್ ಐತೆ, ನಾಷ್ಟ ಮಾಡ್ತೀರಾ ಇಲ್ಲಿ? ಗೀತಾ ಭವನ್ ಅಂತ. ಏ ನಮ್ಮ ಊರು ಅಲ್ಲಿದೆ ನೋಡು. ಬಾದಾವಲ್ಲಿ ತಿಂತೀರಾ ನನಗೂ? ಹೋಣ ಇಲ್ಲಿ ಲೆಫ್ಟ್ ಹಾಕೊಂಡ್ ಧ್ರುವಣ ಎತ್ತಾಕೊಳ್ಳೋಣ. ಇಲ್ಲೇ ಇರ್ತಾನೆ. ನಿಲ್ಸ್ ಮಚ್ಚ ಇಲ್ಲಿ ಗಾಡಿ. ಅಲ್ಲೊಂದು ನೋಡಿ, ಅಲ್ಲಿ ನೋಡ್ರಿ. ಯಾರ ನೋಡಿ ಬಿಳಿಗಿರಿ. ಬಾಪ ಇಲ್ಲೇ. ಧೀರಾ 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 ಈ ಸುರದಾರ, ಧೀರಾ 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 ಈ ಸರ್ದಾರ, ಧೀರಾ ಧೀರಾ. ಅದ ಕಾರತ್ತ ಟ್ರಿಪ್
ಹತ್ರ ಹತ್ರ ಒಳಗಾಕ ಏಯ್ ಒಳಗಾಕ ಬಾದಾಮಿ ಹಲ್ವಾ ತಿನ್ಕೊಬೇಡ ಬರ ಬಾದಾಮಿ ಹಲ್ವಾ ಯಾಕೆ ಏ ಬಾರ ಬಾದಾಮಿ ಹಲ್ವಾ ಕೊಡಿಸ್ತೀವಿ ನಿನ್ ಬಗ್ಗೆ ಅಷ್ಟು ಬಿಲ್ಡಪ್ ಎಲ್ಲ ಕೊಟ್ಟೆ ಏನಕ್ಕೆ ಬಟರ್ ನೋಡಿಸ್ ಮಾಡಿಸಿದ್ದ ಈಗ ಅತ್ತಿಗೆ ಇಲ್ವಾ ಬಾದಾಮಿ ಎಲ್ಲ ತಿನ್ನಕ್ಕೆ ಬಾದಾಮಿ ಇಲ್ವಾ ಅಲ್ಲ ತಿನ್ನಕ್ ಬಾರ ಓಟ್ ಬಾ ದುಬೈಗೆ ಹೋಗ್ತಿದೀವಿ ಬತ್ತೀಯಾ ಹಂಗೆ ಸಮುದ್ರದಲ್ಲಿ ಆರ್ಸ್ಕೊಂಡು ಬರ್ತೀವಿ ಓಟ್ ಹೇಳ್ಬಿಟ್ಟು ಬೇಗ ಏನೋ ಮಾಡಾಗ ಹೋಗು ಇದು ಬಿಳಿಗಿರಿ ಬೆಟ್ಟ ಒಳ್ಳೆಯ ಕಾಲದ ಬಾದಾಮಿ ಅಲ್ವಾ ಫೇಮಸ್ ಬಾದಾಮಿ ಅಲ್ವಾ ಹೇಗಿದೆ ಹೇಗಿದೆ ವರುಣ್ ಮುರುಗೇಶ್ ಅವರೇ ಗಾಯ್ಸ್ ಇಲ್ಲಿ ನೋಡಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದ್ರೆ ಮುಖ್ಯವಾಗಿ ನಮ್ಗೆ ಖುಷಿ ಆಗೋದು ಇಲ್ಲಿನ ರೋಡು ಮತ್ತೆ ಅಕ್ಕಪಕ್ಕ ಫುಲ್ ಗ್ರೀನರಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ನಾವಿಲ್ಲಿ ಬಂದ್ರು ಅಷ್ಟೇ ತುಂಬಾ ನೀಟಾಗಿ ಸೈಲೆಂಟ್ ಆಗಿ ಬಂದು ಹೋಗ್ಬಿಡ್ಬೇಕು. ಯಾವುದೇ ರೀತಿಯ ಸೌಂಡ್ ಮಾಡೋದು, ಜೋರಾಗಿ ಸಾಂಗ್ ಹಾಕೋದು, ಪ್ಲಾಸ್ಟಿಕ್ ಯೂಸ್ ಮಾಡೋದು, ತಿನ್ಬಿಟ್ಟು ಬಿಸಾಕೋದೆಲ್ಲ ಮಾಡಬಾರ್ದು. ಸೂಪರ್ ಆಗಿದೆ ರೋಡ್ ಎಲ್ಲ. ತಜ್ಞರು ಏನ್ ಹೇಳ್ತಾರೆ? ಮಿಸ್ಟರ್ ಬಿಳಿಗಿರಿ ಹೇಳಿ. ಕೊಳ್ಳೇಗಾಲದ ಪ್ರತಿಭೆ ಕೊಳ್ಳೇಗಾಲ ನಿಮ್ಮ ಏರಿಯಾ ಬಗ್ಗೆ ಹೇಳಿ ಫಸ್ಟ್ ನೀವು ಸ್ವಲ್ಪ. ಯಾರಿ ರೋಡ್ ಹಾಕಿದ್ದು? ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಗೌರ್ಮೆಂಟ್ ಅವ್ರು ಹಾಕೋರು ನಾವು ಹೋಗ್ತಿದ್ರು ಅಷ್ಟೇ. ಗೌರ್ಮೆಂಟ್ ಅವರು. ನಿಮ್ಮೂರಿಗೆ ಬರೋರ್ಗೆ ಏನಪ್ಪ ಸಜೆಷನ್ ಕೊಡ್ತೀಯಾ? ಬನ್ನಿ, ನೇಚರ್ ಎಂಜಾಯ್ ಮಾಡಿ, ಪ್ಲಾಸ್ಟಿಕ್ ಏನೋ ಯೂಸ್ ಮಾಡ್ಬಿಡಿ, ಮತ್ತೆ ಬಿಸಾಕ್ಬೇಡಿ. ಅಷ್ಟೇನಾ? ಬಾದಾಮ್ ಹಲ್ವಾ ಸಿಗುತ್ತೆ, ತಿನ್ಕೊಂಡು ಮನೆಗೆ ಹೋಗಿ. ಓಕೆ ಗೈಸ್, ಇವಾಗ ಹೊರಟಿದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ನಾನು ನಿಮ್ಗೆ. ಬಾಯ್ ಬಾಯ್. ಯಾವ್ದಾದ್ರು ಮಧ್ಯೆ ಪ್ರಾಣಿ ಕಾಣಿಸಲ್ಲ ಬೆಳಗ್ಗೆ ಹೊತ್ತು. ಗೈಸ್ ನೋಡಿ ಬಿಳಿಗಿರಿ ರಂಗ ಸ್ವಾಮಿ ಬೆಟ್ಟದ ಬ್ಯೂಟಿ ಯಾವ ತರ ಇದೆ ಅಂತ. ವಾವ್, ಸೂಪರ್, ನೆಕ್ಸ್ಟ್ ಲೆವೆಲ್. ಬ್ಯೂಟಿ ಮ್ಯೂಸಿಕ್. ಗೈಸ್ ಇಷ್ಟು ದೂರ ಬಂದಿದ್ದಕ್ಕೂ ಖುಷಿ ಆಯ್ತು. ಬೆಟ್ಟ ನೋಡಿ, ಇಲ್ಲಿ ನಮ್ಮ ಧ್ರುವ ಫುಲ್ ಎಲ್ರಿಗೂ ಫೋಟೋ ಶೂಟ್ ಮಾಡ್ತಾ ಇದ್ದಾನೆ. ಮಜಾ. ಸಬ್ಸ್ಕ್ರೈಬ್ ಮಾಡಿಸ್ಬಿಡೋರ ಹತ್ರ ಬ್ರೋ. ವ್ಲಾಗಲ್ಲಿ ಎಲ್ಲರೂ ಬರ್ತೀರಾ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಆಯ್ತಾ? ಯಮನ್ ಶೆಟ್ಟಿ ಅಂತ. ಕರೆಕ್ಟಾಗಿ ಕಾಣಿಸ್ತಾ ಇದೆ ನಿಮ್ಗೆ ನೋಡಿ. ಸಲಗ ಭಯಂಕರ ಹೋಗಿತ್ತು. ಕೊನೆಗೆ ಒಂದು ಪ್ರಾಣಿ ಕಾಣಿಸ್ತು ನೋಡಿ. ಗೈಸ್ ನೋಡಿ, ಅಲ್ಲಿ ಎಷ್ಟು ಪಡ್ಕೋತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಬೆಟ್ಟದಲ್ಲಿ ತಾಳ್ ಮಾಡಬೇಡಿ ಅಂತ. ಅದೇ ಕೆಲಸ ಮಾಡ್ತಾರೆ ಎಷ್ಟು ಕಷ್ಟ. ದಯವಿಟ್ಟು ಈ ಥರ ಜಾಗಕ್ಕೆ ಬಂದರೆ ಅಂದರೆ ವಾಪಸ್ ತಗೊಂಡೋಗಿ ಆಯ್ತಾ? ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾರೇ ಈಗ ಅಕಸ್ಮಾತ್ ಇಲ್ಲಿ ಗಂಟ ಬಂದು ಅದೆಲ್ಲ ತಿಂದರೆ ಪ್ಲಾಸ್ಟಿಕ್ ಹೊರಗಡೆ ಸೇರಿ ಕೊನೆಗೆ ಒಂದಿನ ಸಾವು ಬರುತ್ತೆ. ಒಳ್ಳೇದು ಹೇಳಿದ್ರೆ ನೋಡ್ರಿ ಹಿಂಗೆ ಅಂತಾರೆ ನಮ್ಮ ಜನ. ಒಳ್ಳೇದು ಹೇಳಿದ್ರೆ ಹಿಂಗೆ ಹೋಗೋದು, ಕೆಟ್ಟ ಎಷ್ಟೋ ಕೆಜಿ ಹೊಟ್ಟೆ ಹೊಡೆ ಪ್ಲಾಸ್ಟಿಕ್ ಆನೆ ತಿಂದು ಸತ್ತಿರೋ ಉದಾಹರಣೆಗಳೆಲ್ಲ ಐತೆ ಆಯ್ತಾ? ತಿಳ್ಕೋಬೇಕು, ಹುಷಾರು. ಇವಾಗ ದರ್ಶನ ಎಲ್ಲ ಮುಗೀತು, ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಸೊ ಈಗ ರಘು ಅವರು ಈಗ ನಮ್ಗೊಂದು ಬನ್ನಿ ದಯವಿಟ್ಟು. ಇಲ್ಲ ಬನ್ನಿ ಬನ್ನಿ. ನಿಮ್ಗೆ ಫಸ್ಟ್ ಟೈಮ್ ಬಂದಿದ್ದ? ಇಲ್ಲ, ಒಂದು 3-4 ಸತಿ ಬಂದಿದ್ದೀನಿ. ಹೌದು, ನಮ್ಮೂರ್ ಕಡೆ ಬಂದಿರೋದು 3-4 ಸತಿ ಬಂದಿದ್ದಾರೆ. ಸೊ ಈಗ ಒಂದು ಪ್ರಾಣಿನ ತೋರಿಸ್ತೀನಿ ನೋಡಿ. ನಾನು ಅದನ್ನ ನೋಡಿ ಒಂದು ಕ್ಷಣ ಭಯ ಬಿದ್ದುಬಿಟ್ಟೆ ಚೆನ್ನಾಗಿ. ಸೊ ನಿಮ್ಗೂ ತೋರಿಸ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರೆಕ್ಟ್ ಹುಲಿ ಸೈಜೇ ಇದೆ ಇದು. ಹಲೋ, ಎಕ್ಸ್ಕ್ಯೂಸ್ ಮೀ, ವಿಡಿಯೋ ಮಾಡ್ತಾ ಇದೀವಿ. ಇಲ್ಲಿ ನೋಡಿ ಹುಲಿ. ಯಾವಾಗಲೇ ವರುಣ ಒಂದು ಹುಲಿ ತೋರಿಸಿ ಅಂತಂದ. ನೋಡಪ್ಪ ಹುಲಿ. ಫೋಟೋ ಅಲ್ಲ ವಿಡಿಯೋ. ಸೊ ನೋಡಿ ಯಾವ ತರ ಇದೆ ಅಂತ. ಫೈನಲಿ ನಮ್ಗೆ ಹುಲಿನೂ ಕಾಣಿಸ್ತು, ಆನೆನೂ ಕಾಣಿಸ್ತು. ಏಯ್ ಬಿಳಿಗಿರಿ, ಇದು ಹುಲಿ ಉಗ್ರಬೇಕಾ? ದೇವ್ರಣ್ಣ ಸೀರಿಯಸ್ ಇದು ಅದಲ್ಲಪ್ಪ. ಹುಲಿ ಉಗ್ರೇ ಇಲ್ಲ. ಇನ್ನೊಂದು 2 ಸಾವಿರ ಹುಲಿ ಉಗ್ರ ಬೆಳಿತೈತೆ. ಸ್ವಲ್ಪ ದಿನ ಸಿಂಹದ್ ಬೇಕಾ? ಹೀಗೆ ನನಗೆ ಗೊತ್ತಾಗ್ಬಿಡ್ತದೆ ಸಿಂಹ ಅಂದ್ರೆ ನಾನೇ ಅಂತ. ಸಿಂಹ. ಈಗ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೈಸೂರು ಕಡೆ. ನೆಕ್ಸ್ಟ್ ಮೈಸೂರು ಕಡೆ ಗೈಸ್. ಅಲ್ಲಿ ಏನೇನಾಗುತ್ತೆ ಏನೋ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಓಕೆ ಗೈಸ್, ಇವಾಗ ನಾವು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ದರ್ಶನ ಮುಗಿಸ್ಕೊಂಡು ಅಂದರೆ ಮೈಸೂರಿಗೆ ಹೊರಟಿದ್ರಿ. ಸೊ ಬರಬೇಕಾದ್ರೆ ಟಿ ನರಸೀಪುರ ಹತ್ರ ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು.
ಯಾವ ದೇವಸ್ಥಾನ ಇದ್ರು? ಹೌದು, ಬಾರ್ 1 ಬಾರ್ 5. ಯಾವ ದೇವಸ್ಥಾನ? ಹೌದು 22. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಸೊ ತುಂಬ ಜನ ಇಲ್ಲಿ ಕ್ರೌಡ್ ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ನದಿ ಕೂಡ ಇದೆ. ಗೈಸ್ ನೋಡಿ ಗೈಸ್, ಎಷ್ಟು ನೀರು ತುಂಬ್ಕೊಂಡಿದೆ. ನೀರು ತುಂಬ್ಕೊಂಡು ಇಲ್ಲಿ ಹರ್ಕೊಂಡ್ ಬರ್ತಾ ಇರೋದು. ಅದೇ ಮಳೆ ಬಿದ್ದು ನೀರು ತುಂಬಿ ಹರಿದು ಹೋಗ್ತಾ ಇದೆ. ಸೊ ಅಲ್ಲಿ ನೋಡಿ, ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಝೂಮ್ ಆಗ್ತೀನಿ. ಕಪಿಲ ಕಬಿನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ದೇವಸ್ಥಾನ. ಇಲ್ಲಿಗೆ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಓಕೆನಾ? ಕರ್ಕೊಂಡೋಗಿ ದರ್ಶನ ಆದಮೇಲೆ ಕರ್ಕೊಂಡ್ಬರ್ತಾರೆ. ಒಂದು ಇಲ್ಲಿ ಇಳಿಯೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಏಕೆಂತಂದರೆ ಈ ರಘು ಥರ ಯೂತ್ಸ್ ಹೇಳೋ ಮಾತು ಕೇಳಲ್ಲ, ಇಳಿದ್ಬಿಡ್ತಾರೆ. ನಾವೆಲ್ಲ ಯೂತ್ ನೋಡಿ ಇಲ್ಲ ಇಲ್ಲಿ ರಿಯಲ್ ಯೂತು ಓಡ್ರ ಇದು ಅಲ್ಲ ಮಚ್ಚ, ಇಲ್ಲೇ ಇರ್ತಾರೆ, ಇಲ್ಲೇ ಕೆಲಸ ಮಾಡ್ತಾನೆ. ಯಾವ್ದು ದೇವಸ್ಥಾನ ಅಂದ್ರೆ ಗೊತ್ತಿಲ್ಲ ಅಂತಾನೆ. ಏನು ಹೇಳೋಣ? ಕೇಳಿಸ್ಕೊಂಡಿಲ್ಲ. ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ನಿಗೆ ಹೊಡಿತಾರೆ, ಧ್ರುವ ಎದೆಗೆ ಹೊಡೆಯೋದು. ಆಯ್ತು, ಆಮೇಲೆ ಓಕೆ ಗಾಯ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 3:30. ಅಂದವಂಗೆ ಅಲ್ಲಿ ಊಟ ಮಾಡಿಕೊಂಡು ಇವಾಗ ನಾವು ಬಂದಿರುವ ಜಾಗ ಯಾವುದಂದರೆ ನಂಜನಗೂಡಿಗೆ ಬಂದಿದ್ದೀವಿ. ಸೊ ಫುಲ್ಲು ಟೆಂಪಲ್ ರೌಂಡ್ಸ್ ಇವತ್ತು. ಇದು ಮುಗಿಸ್ಕೊಂಡು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ನಾನು ನಂಜನಗೂಡಿಗೆ ಬಂದು ತುಂಬಾ ವರ್ಷ ಆಗಿತ್ತು, ಮರ್ತ್ಬಿಟ್ಟಿದ್ದೀನಿ ನಾನು ಯಾವಾಗ ಬಂದಿ ಅಂತಲೇ ಗೊತ್ತಿಲ್ಲ. ಸೊ ನೋಡಿ ಇವಾಗ ತೋರಿಸ್ತೀನಿ ದೇವಸ್ಥಾನನ. ಭಕ್ತಾದಿಗಳು ಲಾಡುಗಳು ತಗೋಬೇಕು ಹೋಗಿ. ಓಕೆ ಗಾಯ್ಸ್, ಇವಾಗ ಮೈಸೂರು ರೀಚ್ ಆಗಿದ್ದೀವಿ. ನಾವು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ, ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ. ನೋಡಿ ಕಾರುಗಳು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಪಾರ್ಕಿಂಗ್ ಮಾಡಿ ಅವ್ರದ್ದೇ ಬಸ್ ಇರುತ್ತೆ. ಸೊ ಬಸ್ಸಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಸೊ ಬನ್ನಿ ಈಗ ಹೋಗೋಣ. ಬಸ್ಸು ಫ್ರೀ ಬಸ್. ಬನ್ನಿ ಕಿಟಕಿ ಕಡೆ ಪ್ರಕೃತಿ ಸೌಂದರ್ಯ ಸಿಗಬೇಕು. ನಾವು ಕೂತ್ಕೋತೀವಪ್ಪ, ಒಳ್ಳೆ ವಿಡಿಯೋ ಮಾಡ್ಬೋದು. ಚಾಮುಂಡೇಶ್ವರಿ ಒಳ್ಳೆ ಮಾಡಪ್ಪ. ಸೊ ಬರೀ ಗೈಸ್ ಹೋಗೋಣ ಇವಾಗ. ಗೈಸ್ ಈ ಥರ ಒಂದು ಕ್ರೌಡ್ ಚಾಮುಂಡಿ ಬೆಟ್ಟದಲ್ಲಿ ಯಾವತ್ತೂ ನೋಡಿಲ್ಲ. ಬಟ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇದೆ. ದೇವ್ರ ದರ್ಶನ ಪಡ್ಕೊಳ್ಳೋದಕ್ಕೆ ರೆಕಮೆಂಡೇಶನ್ ನಡೀತಿದೆ, ಬಟ್ ಯಾವುದು ಹೋಗ್ತಿಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಕ್ಯೂ ಅಲ್ಲಿದೆ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ನೋಡಬೇಕು ಗೈಸ್. ಆಚೆ ಬಂದು ನನಗೆ ಅಪ್ಡೇಟ್ ಮಾಡ್ತೀನಿ ದರ್ಶನ ಎಲ್ಲ ಮುಗಿದ್ಮೇಲೆ. ಸೊ ಈಗ ಹೊಡ್ತಾ ಇದ್ದೀನಿ ನಾನು. ಬೈ ಬೈ, ಟೇಕ್ ಕೇರ್ ಗೈಸ್. ಈಗ ದರ್ಶನಕ್ಕೆ ಬಂದು ಸುಮಾರು 1.5 ಗಂಟೆ ಆಯಿತು. ಇಲ್ಲಿ ಇನ್ನೂ ದರ್ಶನ ಆಗಿಲ್ಲ. ಇದು ಪಾಪ್ಕಾರ್ನ್ ತೊಗೊಂಡಿದ್ದೀವಿ ಮಾರೋಣ ಅಂತ. ಈ ಕಡೆ ಬೋಡಿನೂ ಆಗಿಲ್ಲ, ಈ ಕಡೆ ದರ್ಶನನೂ ಆಗಿಲ್ಲ. ಹಾಂ, ವೈಟ್ ಶರ್ಟ್ ಹಾಕಿದ್ರಿ ಏನಕ್ಕೆ ಅಂದ್ಬಿಟ್ಟು ಗೊತ್ತಿಲ್ಲ. ನೋಡಿದವರೆಲ್ಲ ರೇಟ್ ಜಾಸ್ತಿ ಹೇಳ್ತಾರೆ. 20 ರೂಪಾಯಿ ಹೇಳಿದ್ರು, ಅವ್ರ 10 ರೂಪಾಯಿ ಹೇಳಿದ್ರು. ಏನು 30ಕ್ಕೆ ಮಾರೋಣ ಅಂತಿದೆ, ಯಾರೂ ತಗೋತಾ ಇಲ್ಲ. ಹೊಟ್ಟೆ ಹಸಿದೈತೆ, ಮುಂದೆ ಹೋಗಂಗಿಲ್ಲ, ವಾಪಸ್ ಮುಂದೆ ಹೋಗಂಗಿಲ್ಲ. ಏನ್ ಮಾಡೋದು? ಇನ್ನೊಂದು ಸಮಸ್ಯೆ, ಅವ್ನು ಯಾರೋ ನನ್ನ ಫ್ರೆಂಡ್ ಸಿಕ್ಕದಲ್ಲಿ ಏನೋ ಮಚ್ಚ ಮದುವೆ ಆಗ್ಲಿ ಅಂತ ದೇವಸ್ಥಾನಕ್ಕೆ ಬಂದ ಅಂತ. ಅವನೇ ಸಾವಿರಾರು ಸಮಸ್ಯೆ ಗಡ್ಡ ಬಂದು ರಘು ಇವತ್ತು 4 ದಿವಸ ಸಾವಿರಾರು ಸಮಸ್ಯೆಗೆ ನನ್ಗಿಲ್ಲ, ಜನರು ಕ್ರಿಯೇಟ್ ಮಾಡ್ತಾವ್ರಲ್ಲ. ಏನ್ ಮದುವೆ ಆಗ್ಲಿ ಅಂತ ದೇವಸ್ಥಾನಕ್ಕೆ ಬಂದಿದ್ಯಾ ಅಂತಾರೆ. 4 ದೇವಸ್ಥಾನಕ್ಕೆ ಬಂದು ಕೇಳ್ಕೊಂಡಿರೋದು ಒಂದೇ ಒಂದು, ಏನೋ ಪಾಪ್ಕಾರ್ನ್ ಕಮ್ಮಿ ರೇಟ್ ಸಿಗ್ಲಿ ಅಂತ. ಮದುವೆ ಆಗ್ಲಿ ಅಂತಾನೆ ಮನ್ಸಾಗೆ ಕೇಳ್ಕೊಂಡ್ಬಿಟ್ಟಿದ್ಯಾ. ದೇವ್ರೇ ಬೇಗ, ದೇವ್ರೇ ಒಂದ್ ಯಾವ್ದಾರ ಒಂದ್ ಚೆನ್ನಾಗಿರೋ ಹುಡುಗಿ ಮದುವೆ ಆಗ್ಬಿಟ್ರೆ ಸಾಕಪ್ಪ. ನನ್ ಮೇಲೆ ಹಣೆ ಇಟ್ಟು ಕೇಳ್ಕೊಂಡಿರ್ತಾರೆ, ಬಟ್ ಅದು ಹೇಳ್ಕೊಟ್ಟಿರಲ್ಲ. ನೀವ್ ಇಲ್ಲಿ ಆನ್ ಮಾಡಿದೀರಾ ಅದು ಬೆಳಗಿರಿ? ಇನ್ನೊಂದು ಸಮಸ್ಯೆ ಏನಂದ್ರೆ, ಈ 28-29 ಹುಡುಗರದು ಕಷ್ಟಗಳೇನಂದ್ರೆ, ಗಡ್ಡ ಬಿಟ್ರು ಯಾಕೆ ಮದುವೆ ಆಗಿಲ್ಲ ಅಂತ ಬಿಟ್ಟಿಲ್ಲ ಅಂತಾರೆ. ಗಡ್ಡ ತೆಗೆದ್ರು ಮದುವೆ ಆಗ್ಲಿ ಅಂತ ತೆಗ್ದಿದ್ಯಾ ಅಂತಾರೆ. ದೇವಸ್ಥಾನಕ್ಕೆ ಹೋದ್ರೆ ಮದುವೆ ಆಗ್ಲಿ ಅಂತ ಹೋಗಿದ್ಯಾ ಅಂತಾರೆ. ತುಂಬಾ ಕಷ್ಟಗಳು. ಸೊ ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ. ಗ್ರಹಗತಿ ಸಂದಾಕಿಲ್ವಂತೆ. ಯಾರು ಫೇಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಪಾಪ್ಕಾರ್ನ್ ಯಾರು ತಗೋತಾ ಇಲ್ಲ, ತಗೊಂಡ್ರೆ ಖುಷಿ. ಓಕೆನಾ ಗೈಸ್? ನೋಡಿ ಇನ್ನು ದರ್ಶನ ಎಷ್ಟು ತಗೋ. ಓಕೆ ಗೈಸ್, ಫೈನಲಿ ಇವಾಗ ನಾವು ಚಾಮುಂಡೇಶ್ವರಿ ದೇವಿಯ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ ನಮ್ಮ ಕಾರ್ ಪಾರ್ಕಿಂಗ್ ಹತ್ರ. ಸೊ ಈಗ ಟೈಮ್ ಒಂದು 10:20. ನಾವು ದರ್ಶನಕ್ಕೆ ಹೋಗಿದ್ದು 5 ಗಂಟೆ. ಸೊ ಬಂದಿದ್ದು 10 ಗಂಟೆ ಆದರೆ 5 ಅವರ್ ಆಯಿತು. ಇವತ್ತೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಆಯಿತು. ಹೇಳಪ್ಪ, ಹೆಂಗಿತ್ತು ಇವತ್ತೊಂದು ದಿನ? ಸೂಪರ್ ಆಗಿತ್ತು. ಎಲ್ಲಾ ದರ್ಶನಗಳು ಚೆನ್ನಾಗಾಯ್ತು. ಇಲ್ಲಿ ಮಾತ್ರ ಸ್ವಲ್ಪ ಲೇಟ್ ಆದ್ರೂ ಸೂಪರ್ ಆಗಾಯ್ತು ದರ್ಶನ. ಹೌದು, ಬಟ್ ಲಾಸ್ಟ್ ಆಷಾಢ ಅಲ್ವಾ, ಸಿಕ್ಕಾಪಟ್ಟೆ ಶುಕ್ರವಾರ ಬೇರೆ. ಸೊ ಹೆವಿ ಕ್ರೌಡು, ಮಕ್ಳು ಮರಿ. ನಮ್ಗಂದ್ ಖುಷಿ ಆಗಿದೆ. ಅಷ್ಟು ಅಜ್ಜಿಗಳೆಲ್ಲ ಆರಾಮಾಗಿ ದರ್ಶನ ಮಾಡ್ತಾ ಇದ್ರು. ಅದೇ ನಮ್ಗೊಂದು ಖುಷಿ. ಖುಷಿ. ಎಲ್ರಿಗೂ ಒಳ್ಳೇದು ಮಾಡ್ಲಿ ಚಾಮುಂಡೇಶ್ವರಿ. ಬನ್ನಿ ಮುರುಗೇಶ್ ಅವರೇ.
ಫಸ್ಟ್ ಟೈಮ್ ಬಂದಿದ್ದೀರಾ, ಬನ್ನಿ ಮುಗಿಸ್ಬಿಡೋಣ ವ್ಲಾಗ್, ತಲೆ ಕೆಡ್ಸ್ಕೊಬೇಡಿ. ಅದಕ್ಕೆ ಇವಾಗ ಬೆಂಗಳೂರು ಕಡೆ ಹೊರಟಿದೀವಿ. ಸೊ ಈಗ ಬೆಂಗಳೂರು ಕಡೆ ಹೊರಟಿದ್ದು. ಹೆಂಗಿತ್ತು ಇವತ್ತಿನ ದಿನ? ಆಮೇಲೆ ಯೂಟ್ಯೂಬ್ ಬಂದಿದ್ದು ಏನ್ ಅನ್ಸ್ತು? ತುಂಬಾ ಖುಷಿ ಆಯ್ತು. ತುಂಬಾ ದೇವ್ರದು ದರ್ಶನ ಚೆನ್ನಾಗಾಯ್ತು. ತುಂಬಾ ನೋಯ್ತಿದೆ, ಅರ್ಜೆಂಟ್ ಆಗಿ ಹೋಗಿ ರೆಸ್ಟ್ ಮಾಡ್ಬೇಕು. ಅದಕ್ಕೆ ಕಾಲ್ ನೋವು. ನಮ್ಗೆ ಇನ್ನ ಬೇಕಾದ್ರೆ 2-5 ಅವರ್ ನಿಲ್ಸ್ಕೊಂತ ಇದೆ ಬರ್ತಿ ಇಲ್ಲ. ಓಕೆ, ಎಲ್ಲ ಫೈನಲಿ ಚೆನ್ನಾಗಾಯ್ತು ಗೈಸ್. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇವತ್ತೆಲ್ಲ ದೇವಸ್ಥಾನನೇ ಇತ್ತು ವ್ಲಾಗಲ್ಲಿ. ಸೊ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಗುಡ್ ನೈಟ್, ಬಾಯ್. ಅಂಡ್ ರಮೇಶ್ ಶೆಟ್ಟಿ ವ್ಲಾಗ್ಸ್ ಅಂತ, ಅದರಲ್ಲಿ ನಿಮ್ಗೆ ತುಂಬಾ ಜನ ಗೊತ್ತಿರುತ್ತೆ. ನಮ್ಮ ತಂಗಿ ಚಾನಲ್ ಅದು. ಧ್ರುವ ಮತ್ತೆ ರಮ್ಯ ಅವ್ರು ಯಾವಾಗ್ಲೂ ಇರ್ತಾರೆ. ಓಕೆನಾ? ಆದಷ್ಟು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.